ಹಾಗೆ ನಾವು ಇನ್ನು ಉಳಿದ ಇಬ್ಬರಿಬ್ಬರು ವಿದ್ಯಾರ್ಥಿಗಳಿಗೆ ಸಮಾಧಾನಕ ಬಹುಮಾನಗಳನ್ನು ನೀಡಬೇಕು ಅಂದ್ಕೊಂಡಿದ್ದೀವಿ. ಹಾಗೆ ಮುಖ್ಯ ಅತಿಥಿಗಳು ಅವ್ರಿಗೂ ಸಹ ಬಹುಮಾನಗಳನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ರೀಡ್ ಔಟ್ ನೇಮ್ಸ್. LKG ಉಲ್ಲಾಸ್ DN, ತೇಜಸ್ವಿನಿ S, ಉಲ್ಲಾಸ್ ತೇಜಸ್ವಿನಿ S, ರೂಪಶ್ರೀ S ಸೆಕೆಂಡ್ UKG, ತನುಶ್ರೀ LC UKG, ಶ್ರೇಯಾ R ಫಸ್ಟ್ ಸ್ಟ್ಯಾಂಡರ್ಡ್, ರಿತೇಶ್ V ಫಸ್ಟ್ ಸ್ಟ್ಯಾಂಡರ್ಡ್, ಚೇತನ್ಯನ್ ಸೆಕೆಂಡ್ ಸ್ಟ್ಯಾಂಡರ್ಡ್, ದೀಪಿಕಾ S ಥರ್ಡ್ ಸ್ಟ್ಯಾಂಡರ್ಡ್, ಸಾರಿ ಸೆಕೆಂಡ್ ಸ್ಟ್ಯಾಂಡರ್ಡ್. ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಸೃಷ್ಟಿ D, ವೈಷ್ಣವಿ LL ಥರ್ಡ್ ಸ್ಟ್ಯಾಂಡರ್ಡ್, ಸೃಷ್ಟಿ ಅಂಡ್ ವೈಷ್ಣವಿ. ಫೋರ್ತ್ ಸ್ಟ್ಯಾಂಡರ್ಡ್ ಇಂದ ರತೀಕ್ಷಾ V, ಮಧುಸೂದನ್ A ಫೋರ್ತ್ ಸ್ಟ್ಯಾಂಡರ್ಡ್ ಇಂದ. ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಚೈತ್ರ K, ಸಹನಾಯನ್ ಅಂಡ್ ಚೈತ್ರ K. ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಪ್ರಮೋದ್ ಸೂರ್ಯ, ಸುಷ್ಮಾ V. ಸೆವೆಂತ್ ಸ್ಟ್ಯಾಂಡರ್ಡ್ ಇಂದ ತೇಜಸ್ವಿನಿ CM, ಕಿಶೋರ್ ಕುಮಾರ್. ಕಿಶೋರ್ ಕುಮಾರ್ ಅಂಡ್ ತೇಜಸ್ವಿನಿ ಸೆವೆಂತ್ ಸ್ಟ್ಯಾಂಡರ್ಡ್. ಏತ್ ಸ್ಟ್ಯಾಂಡರ್ಡ್ ಸುಪ್ರೀತಾ G, ರಕ್ಷಿತಾ M ಅಂಡ್ ಸುಪ್ರೀತಾ G. ಏತ್ ಸ್ಟ್ಯಾಂಡರ್ಡ್ ಸುಪ್ರೀತಾ ಅಂಡ್ ರಕ್ಷಿತಾ. ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಜಾಹ್ನವಿ N ನೈನ್ತ್ ಸ್ಟ್ಯಾಂಡರ್ಡ್ ಅಂಡ್ ನಿತಿನ್ ಸೇವಿ. ಟೆಂತ್ ಸ್ಟ್ಯಾಂಡರ್ಡ್ ಇಂದ ಕುಶಲಾ K ಅಂಡ್ ರಂಜಿತಾ P. ಬಹುಮಾನ ವಿತರಿಸಿದಂತ ಗಣ್ಯರಿಗೆ ಧನ್ಯವಾದಗಳು. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಒಂದು ಒಳ್ಳೆಯ ಜೋರಾದ ಒಂದು ಚಪ್ಪಾಳೆ ಹೊಡೀರಿ. ನಮ್ಮ 37 ಜನ ಮಕ್ಕಳಿಗೆ ಜೋರಾಗಿ ಕೇಳಿಸ್ಬೇಕು. ಧನ್ಯವಾದಗಳು. ನಾವು ಎಲ್ಲ ಕ್ರೀಡೆಗಳನ್ನ ನಡೆಸಬೇಕಾದ್ರೆ ವಿದ್ಯಾರ್ಥಿಗಳನ್ನ 4 ವಿಭಾಗಗಳಾಗಿ ವಿಂಗಡಿಸಿದ್ದೀವಿ. ಅದರಲ್ಲಿ ಹೌಸ್ ಕಲರ್ಸ್ ಅಂತ ಕರಿತೀವಿ, ರೆಡ್, ಬ್ಲೂ, ಗ್ರೀನ್ ಮತ್ತೆ ಯೆಲ್ಲೋ ಅಂತ. ಆ ಕ್ರೀಡೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಗಳಿಸಿರುವಂತಹ ಅಂಕಗಳು, ಪ್ರಶಸ್ತಿಗಳನ್ನ ಆಧರಿಸಿ ಈ ಒಂದು ರೋಲಿಂಗ್ ಶೀಲ್ಡ್ ಅನ್ನ ಸಂಸ್ಥಾಪಕರು ನೀಡ್ತಾರೆ. ಆ ರೋಲಿಂಗ್ ಶೀಲ್ಡ್ ಹೋದ ವರ್ಷ ರೆಡ್ ಹೌಸ್ ಅಂತ ಇತ್ತು, ಅದು ಈ ವರ್ಷ ಯೆಲ್ಲೋ ಹೌಸ್ಗೆ ವರ್ಗಾವಣೆ ಆಗುತ್ತೆ. ಈ ರೋಲಿಂಗ್ ಶೀಲ್ಡ್ ಅನ್ನ ರೆಡ್ ಹೌಸ್ ವತಿಯಿಂದ ಪಡೆದುಕೊಂಡು ಯೆಲ್ಲೋ ಹೌಸ್ ಅವರಿಗೆ ಹಸ್ತಾಂತರಿಸಬೇಕು ಅಂತೇಳಿ ಕಾರ್ಯದರ್ಶಿಗಳು ಮತ್ತೆ ಮುಖ್ಯ ಅತಿಥಿಗಳನ್ನ ನಾನು ಪ್ರಾರ್ಥಿಸ್ತೇನೆ. ರೆಡ್ ಹೌಸ್ ಕ್ಯಾಪ್ಟನ್, ಗ್ರೀನ್ ಹೌಸ್ ಕ್ಯಾಪ್ಟನ್, ಯೆಲ್ಲೋ ಹೌಸ್ ಕ್ಯಾಪ್ಟನ್ ಮತ್ತೆ ಬ್ಲೂ ಹೌಸ್ ಕ್ಯಾಪ್ಟನ್ ಸ್ಟೇಜ್ ಮೇಲೆ ಬರಬೇಕು. ರೆಡ್ ಹೌಸ್ ಕ್ಯಾಪ್ಟನ್ ಮಿಥುನ್ ಕುಮಾರ್, ಹೌಸ್ ಕ್ಯಾಪ್ಟನ್ ಮಿಥುನ್ ಕುಮಾರ್. ಲಕ್ಷ್ಮೀನಾರಾಯಣ ಯೆಲ್ಲೋ, ಸುಬೋಧ್ ಗ್ರೀನ್ ಹೌಸ್ ಕ್ಯಾಪ್ಟನ್, ಮತ್ತೆ ನಿತಿನ್ ಎನ್ ಬ್ಲೂ ಹೌಸ್ ಕ್ಯಾಪ್ಟನ್.
ರೆಡ್ ಹೌಸ್ ಕ್ಯಾಪ್ಟನ್ ಟ್ರೋಫಿಯನ್ನ ಅತಿಥಿಗಳ ಕೈಯಲ್ಲೇ ಇದೆ. ಯೆಲ್ಲೋ ಹೌಸ್ ಕ್ಯಾಪ್ಟನ್ ಮುಂದೆ ಬಂದು ಈ ರೋಲಿಂಗ್ ಶೀಲ್ಡ್ ಅನ್ನ ಪಡಿಬೇಕಂತೇಳಿ ಕೇಳ್ತೀನಿ. ಎಲ್ಲರೂ ಒಂದು ಗಟ್ಟಿಯಾದ ಚಪ್ಪಾಳೆ ಕೊಡಿ ನಮ್ಮ ಕ್ಯಾಪ್ಟನ್ಗೆ. ಆ 9th ಸ್ಟ್ಯಾಂಡರ್ಡ್ ಯೆಲ್ಲೋ ಹೌಸ್ ಒಬ್ಬನ ಸ್ಟೇಜ್ ಮೇಲೆ ಬರಬೇಕು. ಈಗ ಲಕ್ಷ್ಮೀನಾರಾಯಣ 10ನೇ ತರಗತಿಯಿಂದ ಈ ವರ್ಷ ತೇರ್ಗಡೆಯಾಗಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆದ್ದರಿಂದ ಆ ಟ್ರೋಫಿಯನ್ನ 9ನೇ ತರಗತಿಯ ಯೆಲ್ಲೋ ಹೌಸ್ ವೈಸ್ ಕ್ಯಾಪ್ಟನ್ ಅವನಿಗೆ ಹಸ್ತಾಂತರಿಸಿ ಮುಂದಿನ ವರ್ಷ ಇದನ್ನೇ ಉಳಿಸ್ಕೋಬೇಕು ಅಂತ ಹೇಳಿ ಅವನಿಗೆ ಹಾರೈಸಬೇಕು ಅಂತ ಪ್ರಾರ್ಥಿಸ್ತೇನೆ. ಯೆಲ್ಲೋ ಹೌಸ್ 9th ಸ್ಟ್ಯಾಂಡರ್ಡ್ ವೈಸ್ ಕ್ಯಾಪ್ಟನ್ ಇವನು. ಯೆಲ್ಲೋ ಹೌಸ್ ಸದಸ್ಯರೆಲ್ಲ ಒಂದ್ಸಾರಿ ಚಪ್ಪಾಳೆ ಹೊಡೆಯಿರಿ. ಯೆಲ್ಲೋ ಹೌಸ್ ಅವರು ಧನ್ಯವಾದಗಳು ಸರ್. ಈಗ ಶ್ರೀ ನಮ್ಮ ಶಾಲಾ ಹಿತೈಷಿಗಳು ವೆಲ್ವಿಷರ್ ಅಂತ ಏನ್ ಕರೀತೀವಿ ಶ್ರೀ ಶ್ರೀನಿವಾಸ್ ರೆಡ್ಡಿ ಅವರಿಗೆ ಸಂಸ್ಥೆ ವತಿಯಿಂದ ಒಂದು ಸಣ್ಣ ಸನ್ಮಾನ ಶಾಲೋತ್ಸವದ ಮೂಲಕ ಸನ್ಮಾನ ಮಾಡಬೇಕು ಅಂತೇಳಿ ಕಾರ್ಯದರ್ಶಿಗಳನ್ನ ನಾನು ಪ್ರಾರ್ಥಿಸ್ತೀನಿ. ಧನ್ಯವಾದಗಳು ಶ್ರೀನಿವಾಸ್ ರೆಡ್ಡಿ ಸರ್ ಅವರಿಗೆ. ಈ ನಿಮ್ಮ ಅಭಿಮಾನ ಮತ್ತೆ ನಿಮ್ಮ ಹಾರೈಕೆ ನಮ್ಮ ಶಾಲೆ ಮೇಲೆ ಸದಾ ಇರಲಿ ಅಂತ ಹೇಳಿ ನಾನು ಬಯಸ್ತೀನಿ. ನಮ್ಮ ಮುಂದಿನ ಕಾರ್ಯಕ್ರಮ ಶ್ರೀ ರವಿಶಂಕರ್ ಸರ್ ಅವರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ಕರ್ನಾಟಕ ಸರ್ಕಾರದ ಅಧಿಕಾರಿಗಳು. ಇವರು ನಮ್ಮ ಸಭೆಯನ್ನ ಉದ್ದೇಶಿಸಿ ನಮ್ಮ ಮಕ್ಕಳನ್ನ ಉದ್ದೇಶಿಸಿ 4 ಮಾತಾಡಬೇಕು ಅಂತೇಳಿ ಶ್ರೀ ರವಿಶಂಕರ್ ಸರ್, ಎಂ ರವಿಶಂಕರ್ ಸರ್, ಅಧಿಕಾರಿಗಳು, ಕರ್ನಾಟಕ ಸರ್ಕಾರ, ಇವರನ್ನು ನಾನು ಪ್ರಾರ್ಥಿಸ್ತೇನೆ. ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರೇ ಹಾಗೂ ಸಿಪಿ ಪ್ರೌಢಶಾಲೆಯ ಸಂಸ್ಥಾಪಕ ವರ್ಗದವರೇ, ಅಸಂಖ್ಯಾತ ಸಂಖ್ಯೆಯಲ್ಲಿ ಆಗಮಿಸಿರತಕ್ಕಂಥ ಪೋಷಕರೇ, ವಿದ್ಯಾರ್ಥಿನಿಯರೇ ಹಾಗೂ ಶಿಕ್ಷಕ ಬಂಧುಗಳೇ, ಒಂದು ಸಂತೋಷ ಸಂಗತಿ ಅಂದರೆ ಈ ವಾರ್ಷಿಕೋತ್ಸವಕ್ಕೆ ಸಾಕಷ್ಟು ಜನ ತಂದೆ ತಾಯಿಗಳು ಬಂದಿರುವುದು ಒಂದು ಹೆಮ್ಮೆಯ ಸಂಗತಿ. ತಂದೆಗಳ ಜವಾಬ್ದಾರಿ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಅತಿ ಹೆಚ್ಚಾಗಿರುತ್ತದೆ. ನಾವೇನು ತಿಳ್ಕೊಳ್ಳೋದು, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಮೇಷ್ಟ್ರುಗಳೆಲ್ಲ ನೋಡ್ಕೊಳ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೀವಿ. ನಾವೊಂದು ಬೆಳೆ ಬೆಳಿತೀವಿ, ಉದಾಹರಣೆಗೆ ಏನೋ ಒಂದು ಪೈರು ಕೋಸ್ನಾರೋ ಏನೋ ನೆಡ್ತೀವಿ, ಸಂಜೆ ವೇಳೆಯಲ್ಲಿ ನೆಡ್ತೀವಿ, ತಂಪು ಸಮಯದಲ್ಲಿ ನೆಡ್ತೀವಿ. ಆ ಮೊಳಕೆ ಗಡ್ಡೆ ಆಗ್ಬೇಕಾದ್ರೆ 3 ದಿನಕ್ಕೆ ಒಂದ್ಸಲ ಔಷಧಿಯನ್ನು ಹೊಡಿತೀವಿ. ಈ ವರ್ಷದ ನಮ್ಮ ಶಾಲಾ ಹಬ್ಬದ ಒಂದು ಥೀಮ್ ಅಂದ್ರೆ ಅರ್ಥ ನಾವು ಈಗಾಗಲೇ ಸ್ಟೇಜ್ ಮೇಲೆ ಪ್ರಸ್ತುತಪಡಿಸಿದ್ದೀವಿ. ಭಾರತೀಯ ಹಬ್ಬಗಳು ಅಂತ ಒಂದು ಟೈಟಲ್ ಅಡಿಯಲ್ಲಿ ಭಾರತದಲ್ಲಿ ಆಚರಿಸುವಂತಹ ಎಲ್ಲ ಅಂದ್ರೆ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ನಡೆಯುವಂತ ಎಲ್ಲ ಹಬ್ಬಗಳ ಕಿರುಪರಿಚಯ ನೀಡೋಕೆ ಒಂದೊಂದು ಹಾಡನ್ನ ಆರಿಸಿಕೊಂಡು ಆ ಹಾಡಿಗೆ ನಮ್ಮ ವಿದ್ಯಾರ್ಥಿಗಳು ಅದಕ್ಕೆ ನೃತ್ಯವನ್ನ ಮಾಡ್ತಾರೆ. ಇದು ಹಳೇದಾಗಬಹುದು, ಆದ್ರೆ ಒಂದು ನಾವು ಒಂದು ಮೆಸೇಜ್ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಭಾರತೀಯ ಹಬ್ಬಗಳು ಎಂಬ ಅಡಿಯಲ್ಲಿ ಎಲ್ಲ ಹಾಡುಗಳನ್ನ ಆರಿಸ್ಕೊಂಡಿದ್ದೀವಿ. ಎಲ್ಲ ಹಳೆ ಹಾಡುಗಳನ್ನ ಮತ್ತೆ ಭಾಷೆಯ ಒಂದು ಗಡಿಯನ್ನ ನಾವು ಹಾಕೊಂಡಿಲ್ಲ. ಇವತ್ತು ನಮ್ಮ ಮಕ್ಕಳು ಮಲಯಾಳಂ, ತಮಿಳು, ತೆಲುಗು, ಕನ್ನಡ, ಹಿಂದಿ
ಈ ಎಲ್ಲ ಭಾಷೆಗಳ ಭಾರತೀಯ ಭಾಷೆಗಳ ಎಲ್ಲ ಭಾರತೀಯ ಹಬ್ಬಗಳು, ಆ ಹಬ್ಬಗಳಿಗೆ ನೃತ್ಯಗಳನ್ನ ಅಂದ್ರೆ ಆ ನೃತ್ಯಗಳನ್ನ ಆಡ್ತಾರೆ. ಇವುಗಳನ್ನ ಸಂಯೋಜಿಸಿದಂತಹ ಎಲ್ಲ ಶಿಕ್ಷಕರಿಗೂ ಮತ್ತೆ ಭಾಗವಹಿಸ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಒಂದು ಹೃತ್ಪೂರ್ವಕವಾದ ಒಂದು ಸ್ವಾಗತನ ಬಯಸಿ ಈ ಕಾರ್ಯಕ್ರಮನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರತಿಭಾ ಮೇಡಮ್ ಅವ್ರನ್ನ ಕೇಳ್ತೀನಿ. विघ्नेश्वराय वरदाय सुरप्रियाय